ಮಾಡ್ಲಿಕ್ಕೆ ಆಯ್ತಾ. ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಉಂಟು. ನಾವು ಆ್ಯಕ್ಚುಲಿ ಅಂದರೆ ನಾವು ಹೊರಗೆ ಹೋಗ್ಬೇಕಂದ್ರೆ ಪ್ರಿನ್ಸ್ ಅಥವಾ ವೈಸ್ ಪ್ರಿನ್ಸಿಗೆ ಲೆಟರ್ ಬರೆದು ಅವ್ರು ಸೈನ್ ಹಾಕಿದ ಮೇಲೆ ಹಾಸ್ಟೆಲ್ ವಾರ್ಡನ್ ಆ ಲೆಟರ್ನ ನೋಡಿ ಈ ಥರ ಒಂದು ಲೆಟರ್ ಕೊಡ್ತಾರೆ. ಇದನ್ನು ಮೇನ್ ಗೇಟಲ್ಲಿ ಕೊಡಬೇಕು. ಮೇನ್ ಗೇಟಲ್ಲಿ ಕೊಟ್ಟು ಮೇನ್ ಗೇಟ್ಗಿಂತ ಮುಂಚೆ ಇಲ್ಲಿ ಹಾಸ್ಟೆಲ್ ಗೇಟಿಗೆ ಕೊಡಬೇಕು ಆಯಿತಾ. ಇಲ್ಲಿ ಡಬಲ್ ಸೆಕ್ಯೂರಿಟಿ. ಅದಾದಮೇಲೆ ನಾವು ಆ್ಯಕ್ಚುಲಿ ನಿನ್ನೆಗೆ ಬರ್ತಿದ್ದು ವೈಸ್ ಪ್ರಿನ್ಸಿ ಹತ್ರ, ಪ್ರಿನ್ಸಿ ಇರಲಿಲ್ಲ ಅದಕ್ಕೋಸ್ಕರ. ಅದಾದಮೇಲೆ ನಾವೆಂತ ಮಾಡಿದ್ವಿ ಅಂದರೆ ಇವತ್ತು ಹೋಗೋದು ಯಾವುದು ಏನಂತಾರೆ ಪ್ಲ್ಯಾನ್ ಇರಲಿಲ್ಲ, ನಿನ್ನೆಗೆ ಹೋಗ್ಬೇಕಂತ ಇತ್ತು. ಬಿಕಾಸ್ ಮೋಳದು ಅಮ್ಮಮ್ಮ ಬರ್ತಾರೆ ಅಂತ. ಅದಾದಮೇಲೆ ನಾನು ಡೇಟ್ ಎಲ್ಲ ಚೇಂಜ್ ಮಾಡಿದೆ. ಡೇಟ್ ಚೇಂಜ್ ಮಾಡಿ ವಾರ್ಡನ್ ಹತ್ರ ಹೋದೆ. ವಾರ್ಡನ್ ಹತ್ರ ಹೋಗಿ ನನಗೆ ಮಲಯಾಳಂ ಬರಲ್ಲ ಅಲ್ಲ, ನನಗೆ ಹೇಳಿದರು ನಮ್ಮ ಮೋಳು ಬಂದಿಲ್ಲ, ನಾವಿಬ್ಬರು ಹೋಗ್ತಿರೋದು. ನಮ್ಮ ರೆಡ್ಡಾಳು ಏನು ಗೊತ್ತಿಲ್ಲ. ಅದು ನಾನು ಹೇಳಿದೆ ರೆಡ್ಡಾಳು ಒಟ್ಟಪಾಲು ಪೋಯಿಟ್ಟು ವರ ಅಂತ. ಅವ್ರು ಹೇಳಿದ್ದು ಇದೇ ಸಿಗ್ನೇಚರ್, ಇದು ಯಾರು ರೆಡ್ಡಾಳು ಅಲ್ಲ ರೆಡ್ಡಾಳು. ಓಕೆ ಗೈಸ್, ರೆಡ್ಡಾಳು ಅಂತೆ. ಅವ್ರು ಹೇಳಿದ್ದು ಇದಾದ ಎಂತ ಸಿಗ್ನೇಚರ್ ಅಂತ. ನಾನು ಹೇಳಿದೆ ವೈಸ್ ಪ್ರಿನ್ಸಿ ಅಂತ. ಅದಾದ್ಮೇಲೆ ಯಾಕೆ ಹೋಗ್ತಿರೋದು ಅಂತ ಕೇಳಿದರು. ನಾನು ಸುಳ್ಳು ಹೇಳಿದ್ದು. ನಾವು ಆ್ಯಕ್ಚುಲಿ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿರೋದು. ಬಟ್ ರೀಸನ್ ಏನಂತಂದರೆ ಮೋಲ್ಡ್ ಅದೆಂತ ಗೊತ್ತಾ ಗೈಸ್, ನಾವು ಸುಳ್ಳು ರೀಸನ್ ಕೊಟ್ಟಿದ್ದು. ಆ್ಯಕ್ಚುಲ್ ರೀಸನ್ ನಾವು ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿರೋದು. ಬಟ್ ನಾನು ಹೇಳಿದ್ದು ಅವ್ರ ಹತ್ರ മൂടിൻ്റെ അമ്മമ്മ ഒറ്റപ്പാലം വരൂ, നമുക്ക് അവിടെ പോയി സ്നാക്സ് എടുത്തിട്ട് വരാം ಅಂತ ಹೇಳಿ ಆಯ್ತಾ. ಅದು ಹಾಸ್ಟೆಲ್ ವಾರ್ಡನ್ ಹತ್ರ ಹೇಳಿದ್ದು. ಹಾಸ್ಟೆಲ್ ಗೇಟ್ ಹತ್ರ ಬಂದಿದೆ, ಅಲ್ಲಿದು ವಾಚ್ಮನ್ ಕೇಳಿದ್ದು 200 ಕುಟ್ಟಿಯಲ್ಲಿ ಅಂತ. ಆಗ ನಾವಿಲ್ಲಿ 200 ಕುಟ್ಟಿಗೆ ಪಣಿ ಅಲ್ಲ, ಪಣಿ ಮೀನ್ಸ್ ಕೆಲಸ, ಪಣಿ ಮೀನ್ಸ್ ಜ್ವರ, ಪಣಿ ಹಿಂದೆ ಅದಕ್ಕೆ ಅವಳು ಬರ್ತಾ ಇಲ್ಲ ಅಂತ ಹೇಳಿ. ಆಗ ಅವ್ರು ಹೇಳಿದ್ದು ನಿಮ್ಮಳು ಮೂರಾಳು ಬ್ಯಾಂಗ್ಳೂರ ಅಂತ. ಆಮೇಲೆ ಇಲ್ಲ ಒಬ್ಬಳು ಮಡಿಕೇರಿ, ಇಬ್ಬರು ಸಿರ್ಸಿ ಅಂತ ಕಡೆಗಳಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವೇಟ್, ನಾನು ಎಲ್ಲಿಗಿದ್ದೆ ಗಾಯ್ಸ್, ಎಲ್ಲಿಗೆ ಅಂದರೆ ಊರು ಹೇಳೋ ತನಕ ಇದ್ದೆ ಅಲ್ಲ. ಅದಾದ್ಮೇಲೆ ಅವರು ಕೇಳಿದ್ದು ನಿಮ್ಮ +2 ಕೈ ನೀಟ ಅಂತ. ನಾನು ಹೇಳಿದೆ +2 ಫಸ್ಟ್ ನನಗೆ ಸ್ವಲ್ಪ ಎಂತ +2 ಎಂತ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನಾನು ಹೇಳಿದೆ, ನಾನು ಅಂದ್ಕೊಂಡೆ 2 ಇಯರ್ಸ್ ಅಂತ. ಆಮೇಲೆ ಗೊತ್ತಾಯ್ತು ಅವ್ರು ಸೆಕೆಂಡ್ PU ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಆಗ ನಾನು ಹೇಳಿದೆ +2 ಕೈ ನೀಟೆ, B.Pharm ಕೈ ನೀಟೆ, M.Pharm ಅಂತ. ಅವರು ಅವ್ರಿಗೆ ಏನಾಗ್ತಾ ಇತ್ತು ನನಗೆ ಗೊತ್ತಿಲ್ಲ, ಬಟ್ ನಾನು ಟ್ರೈ ಅಂತೂ ಮಾಡಿದೆ. ಮತ್ತೆ ನಮ್ಮ ಜೊತೆ ಇದ್ದಾರೆ ಅಂಕಿತಾ. ಇವರಲ್ಲಿ ಬೇರೆ ಮಾಡೋದು ಗೈಸ್. ನಾನೇನು ಮಾತಾಡಿಲ್ಲ ಗೈಸ್, ಸುಮ್ಮನೆ ಇದ್ದೆ, ಅವಳೇ ಮಾತಾಡ್ತಿದ್ದೆ. ಸೊ ಅದಕ್ಕೆ ನಾನು ಏನೇನೋ ಮಾತಾಡಿ ಸುಮ್ಮನೆ ಅಜ್ಜಿ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಮಾತಾಡಿದ್ದೆ. ಇವಳು ಹೊಟ್ಟೆ ಪಾಲಂ ಅನ್ನೋ ಬದಲು ಏನೋ ಅಲ್ಲ ಅವರು, ಹೊಟ್ಟೆ ಪಾಲಂ ಅಂತ ಏನೋ ಗೈಸ್. ನಾನು ಹೇಳಿದೆ ಒಟ್ಟಪಾಲಂ ಅಂತ, ಅವ್ರು ಹೇಳಿದ್ರು ಒಟ್ಟಪಾಲಂ ಅಲ್ಲ ಒಟ್ಟಪಾಲಂ ಅಂತ ಅಷ್ಟೇ. ಅದಾದ್ಮೇಲೆ ಇವಾಗ ನಾವು ನಮ್ಮಲ್ಲಿ ಮಲಯಾಳಿ ಅಂತ ಇರೋದು ಮೋಳು ಮಾತ್ರ. ನಾವಿಬ್ರು ಕನ್ನಡ, ಅವಳು ಕನ್ನಡನೇ, ಬಟ್ ಅವಳು ಮಲಯಾಳಿ ಕನ್ನಡ. ಅದೊಂಥರ ಹೈಬ್ರಿಡ್, ಐ ಡೋಂಟ್ ನೋ ಅದೇನಂತ ಆಯ್ತಾ. ಅದಾದ್ಮೇಲೆ ಇವಾಗ ನಮಗೆ ಇಲ್ಲೆಲ್ಲ ಬಸ್ಸಿನ ಬೋರ್ಡ್ ಮಲಯಾಳಮಲ್ಲಿರೋದು. ನಮಗೆ ಮಲಯಾಳಂ ಬರಲ್ಲ, ಆ್ಯಂಡ್ ನಮಗೆ ಇವಾಗ ಯಾರ ಜೊತೆ ಮಾತಾಡಲಿಕ್ಕೂ ಕೂಡ ಮಲಯಾಳಂ ಬರಲ್ಲ. ನಾವು ಯಾವ ಧೈರ್ಯದ ಮೇಲೆ ಹೋಗ್ತಿದ್ದೀವೋ ನನಗೆ ಗೊತ್ತಿಲ್ಲ. ಬಟ್ ನಾನು ಮಲಯಾಳಂ ಕಲಿಯೋ ಪ್ರಯತ್ನದಲ್ಲಿರೋದು. ನನಗೆ ಅಕ್ಷರ ಎಲ್ಲ ಕಲ್ತಿದ್ದೀನಿ, ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ. ಇವಾಗ ಬಸ್ ಬೋರ್ಡ್ ಕೂಡ ನಾನೇ ಓದೋದು. ನಾವು ಒಟ್ಟಪಾಲಮಿಗೆ ಹೋಗ್ತೀವಿ, ಬೇರೆ ಎಲ್ಲಾದ್ರೂ ಹೋಗ್ತೀವಿ ಅಂತ ನಿಮಗೆ ನಾನು ಮತ್ತೆ ಅಪ್ಡೇಟ್ ಕೊಡ್ತೀನಿ ಆಯ್ತಾ. ಟಾಟಾ. വെൽക്കം ബാക്ക്. ನಾವು നമ്മുടെ ഇപ്പോൾ ഒറ്റപ്പാലം റീച്ചായി. അവിടെ ബസ് സ്റ്റാൻഡിൽ കുറച്ച്
ಯಾಕೆ ಆಗ್ತಿಲ್ಲ ಅಂತಂದರೆ, ಇವಳು ಇಲ್ಲಿ ತೋರಿಸ್ತೀನಿ ಇಲ್ಲಿ ಒಂದು ಲೋಡ್ ಸೀರೆ ಹಾಕಿದಾಳ, ಇಲ್ಲಿ ಟ್ರೈ ಮಾಡ್ತಿದ್ದಾಳ. ಇಷ್ಟು ಟ್ರೈ ಮಾಡಿ ಕೂಡ ಅವಳು ಹೇಳ್ತಿರೋದು ನನಗೆ ಏನು ಬೇಕಂತ ಗೊತ್ತಾಗ್ತಿಲ್ಲ ಅಂತ. ಅವಳಿಗೆ ಈಗ ನನಗೊಂದು ಮುಖಕ್ಕೆ ಬಾರಿಸ್ಬೇಕು ಅನಿಸ್ತಿರೋದು. ಅವಳು ಪಾಪ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿ ಎಲ್ಲ ಬಟ್ಟೆ ತೆಗ್ಸಿ ಹಾಕ್ತಿದ್ದಾಳೆ, ಆಪ್ಷನ್ ಉಂಟು ಅಂತ. ಅದೇ ನೋಡಿ ಅವಳು ಕೆಟ್ಟದಾಗಿ ನಗಾಡ್ತಾ ಬೇರೆ ಇರೋದು. ನನಗಿದೆಲ್ಲ ಇಷ್ಟ ಆಗ್ತಿಲ್ಲ. ಅವಳು ಎಷ್ಟು ಕೆಟ್ಟ ಹೆಂಗಸು ಅಂದರೆ ಅವರ ಹತ್ರ ಡ್ರೇಪ್ ಮಾಡೆಲ್ಲ ಉಡ್ಸ್ಕೊಳ್ತಿದ್ದಾಳೆ. ನಾನೀಗ ಆಗ್ತಿಲ್ಲ ಮಾತ್ರ ಇವಳ ಜೊತೆ. ಈ ಅಕ್ಕ ತುಂಬ ಪಾಪ ಇದ್ದಾರೆ ಗೈಸ್, ತುಂಬ ಪಾಪ. ಇನ್ನು ಎಂದ ಯಾರಿಯೋ ನಮ್ಗಳು ಆಗ ಬಸ್ ಸ್ಟ್ಯಾಂಡಲ್ಲಿ ಇರ್ನಿತ್ತೆ ಟೈಮಲ್ಲಿ ನನಗೆ മലയാളം പഠിക്കുന്ന വരില്ല. സോ ഞാൻ ഒരു ചേച്ചീൻ്റെ പറഞ്ഞ് ദാറ്റ് എനിക്ക് മലയാളം പഠിക്കാൻ വരില്ല, ബസ് വന്ന് കുറച്ച് ಹೇಳಿ ಅಂತ. ನಾನೇನು ಮಾತಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಅದು ಮಲಯಾಳಂ ಪ್ಲಸ್ ಇಂಗ್ಲೀಷ್ ಕನ್ನಡ ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅವ್ರು ಹೇಳಿಗಿಂತ ಮುಂಚೆನೇ ನಾವು ಔಟಪಲಂ ಅಂತ ಓದಿದ್ದೆ. ಅದು ನನ್ನ ಟ್ಯಾಲೆಂಟ್ ಅಷ್ಟೇ. ಅದಾದಮೇಲೆ ನಾವು ಇಲ್ಲಿಗೆ ಬಂದಾದಮೇಲೆ ನಾವು ಇಲ್ಲಿಗೆ ಶಾಪಿಗೆ ಬಂದೆ. ಇವಳಿಗೆ ಯಾವ ಸಾರಿ ಬೇಕಂತಲೂ ಗೊತ್ತಿಲ್ಲ, ಆಗದಿಂದ ಹುಡುಕ್ತಿದ್ದಾಳೆ. ನಾನು ಅದಕ್ಕೆ ಇರೋದು, ಬೇರೆಯವರಾಗಿದೆ ಇಷ್ಟೊತ್ತಿಗೆ ಬುರುಡೆ ಮೇಲೊಂದು ಕೊಟ್ಟು ಹೇಳ್ಕೊಂಡು ಹೋಗ್ತಿದ್ದೆ ಅಷ್ಟೇ ಗೈಸ್. ಆಗುದಿಲ್ಲ. ಅವಳ ನನಗೆ ಮದಿ ಆಯ್ತು. ಗೊತ್ತಾ, ಅವರು ಕೇಳಿದ್ದು ನಾನು ಅಲ್ಲಿ ಮಲಯಾಳಮಲ್ಲಿ ಮಾತಾಡ್ತಿದ್ದೆ, ಅದಕ್ಕೆ ಅವರು ಕೇಳಿದ್ದು. ಅವಳು ಕನ್ನಡದಲ್ಲಿ ಮಾತಾಡ್ತಿದ್ಲು, ಅದಕ್ಕೆ ಅವರು ಹೇಳಿದ್ರು ಏದನಾಡ ಅಂತ, ಕರ್ನಾಟಕ ಅಂತಂದೆ. ನನಗೆ ಕೇಳಿದ್ರು പിന്നെ മോളിന്റെ ഏതനാട ಅಂತ, ನಾನು ಇಲ್ಲಿ ಕರ್ನಾಟಕ ಅಂತ ಹೇಳಿ. ಅದಾದ್ಮೇಲೆ ಅವ್ರು ಹೇಳಿದ್ದು ഇവിടെ വന്ന് എത്ര വർഷമായി ಅಂತ ಕೇಳಿದ್ರು. ಆಯ್ತಾ, ನಾನು ಹೇಳಿದೆ ഒരു മാസമായി ಅಂತ. ഒരു മാസമായ, ഒരു മാസത്തിൽ നീ ഇത്ര പഠിച്ചിട്ടാ, ಗುಡ್ ಆಳ್ പറഞ്ഞ ಗುಡ್. ಇಲ್ಲ ಬೆಳ್ದ ಮೀನ್ಸ್ ದೊಡ್ಡ ಖುಷಿ ಅಲ್ಲ, ಜಾಸ್ತಿ ಖುಷಿ, ಕೊರೆ ಖುಷಿಯಾಗಿ, ಫುಲ್ ಖುಷಿಯಾಗಿ. ಅವಳು ಪರ್ಚೇಸ್ ಮಾಡಿದ್ಲು. ಹೇಗೆ ಅನಿಸ್ತಿದೆ ಅಂಕಿತ ಪರ್ಚೇಸ್ ಮಾಡಿ? ಅವಳು ಪರ್ಚೇಸ್ ಮಾಡಿ ಖುಷಿ ಆಗ್ತಿದೆ. ಆದಷ್ಟು ಒಂದು ಕನ್ಫ್ಯೂಷನ್ ಇರುತ್ತಲ್ಲ, ಚೆನ್ನಾಗಿದೆಯೋ ಹೆಂಗೆ ಅನ್ಸುತ್ತೆ ಅನ್ನೋ, ಸೊ ಅದೇ ಥರ ಕನ್ಫ್ಯೂಷನ್. ಬ್ಲೌಸ್ ತಗೊಳ್ಳೋಕ್ಕೆ ಕಾಸಿಲ್ಲ ಗೈಸ್. ಈಗ ಬ್ಲೌಸಿಗೆ ಕೇರಳದಲ್ಲಿ ಇರೋದೆಲ್ಲ ಈಸಿ ಅಲ್ಲ. ನಾವೆಂತ ಗೊತ್ತಾ, ನಾವು ಡ್ರೆಸ್ಸಿಗೆ ದುಡ್ಡು ಹಾಕಿದ್ದು. ಈಗ ನಮಗೆ ಊಟಕ್ಕೆ ದುಡ್ಡಿಲ್ಲ. ಊಟಕ್ಕೆ ದುಡ್ಡಿಲ್ಲದೆ ನಾವಿಲ್ಲಿ ಒಂದು ಹೋಟೆಲಿಗೆ ಬಂದು ಕಡಿಮೆ ಅಂದರೆ ಹಾಫ್ ಬಿರಿಯಾನಿಗೆ 115 ಮೀನ್ಸ್ 115 rupees ಹಾಫಿಗೆ ಆಯಿತಾ. ನನಗೆ ತಲೆ ಗಿರ ಅಂತಿರೋದು. ನನಗೆ ತಿನ್ನಬೇಕು, ನನಗೆ ಫಿಶ್ ಬೇಕಿತ್ತು, ಬಟ್ ಇಲ್ಲಿ ಫಿಶ್ ಸಿಗಲ್ಲ ಅಂತೆ. ಇಲ್ಲಿ ಮಟನ್, ಬೀಫ್, ಚಿಕನ್ ತಗೊಂಡು ನಿಮಗೆಲ್ಲ ಫುಡ್ ತೋರಿಸಲ್ಲ, ನೀವು ಕಣ್ಣು ಹಾಕೋದು. ಅದಕ್ಕೆ ನಾವು ಈಗ ಹೋಟೆಲಲ್ಲಿ ಇರೋದು ಬಿರಿಯಾನಿ. ഹലോ ഗായ്സ്, നമ്മൾ ഷോപ്പിംഗ് ആയി. നമ്മളിപ്പോൾ റിട്ടേൺ ഹോസ്റ്റൽ
ಪರಿಚಯ, ಐ ಡೋಂಟ್ ನೋ ಮಲಯಾಳಮಲ್ಲಿ ಏನಂತ. ಅವ್ರು ನಮಗೆ ಇದನ್ನು ಕೊಟ್ಟಿದ್ದು, ನನಗೊಂದಲ್ಲ ಅಂಕಿತ ನೀವು ಕೊಟ್ಟರು. ಅದೇನು ಅಂತ ಅಂದರೆ, ಈ ತೆಂಗಿನ ಮರ ಇರುತ್ತಲ್ಲ, ತೆಂಗಿನ ಮರನ ಫುಲ್ ಕಟ್ ಮಾಡಿ ಆದಮೇಲೆ ತೇಂಗದ ಅಪ್ಪರ್ ಪಾರ್ಟಲ್ಲಿ ಇದಿರುತ್ತೆ. ತುಂಬ ಸ್ವೀಟ್ ಉಂಟು, ತುಂಬ ಚೆಂದ ಉಂಟು. ಅಂಗಡಿಯಲ್ಲಿ ಬರ್ತಾ ಇರೋದು. ನಾವು ಹಾಸ್ಟೆಲ್ ರೀಚ್ ಆದವು ಇವತ್ತಿಗೆ ಇಷ್ಟೇ. ತುಂಬ ಸುಸ್ತಾಗಿದೆ, ತುಂಬ ರೆಸ್ಟ್ ಮಾಡಬೇಕು. ಟಾಟಾ.